ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ಶಂಕರ ವಿಹಾರ ಬಡಾವಣೆ ಹಲವಾರು ವರ್ಷಗಳ ಸಮಸ್ಯೆಗೆ ಶಾಶ್ವತ ಪರಿಹರಿಸಿದ ಒಂದು ಘಟನೆ. ಇದು ನಮ್ಮದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಮತ್ತು ನಮ್ಮ ಪತ್ರಿಕೆಯಲ್ಲಿ ಶಂಕರ ವಿಹಾರ ಬಡಾವಣೆಯಲ್ಲಿ ಸಣ್ಣದಾಗಿ ಒಂದು ಮಳೆ ಬಂದರೂ ಕೂಡ ಎಷ್ಟು ಸಮಸ್ಯೆ ಆಗುತ್ತದೆ ಎಂದು ಇಲ್ಲಿನ ಕಾರ್ಪೊರೇಟರ್ ಆಶಾ ಉಮೇಶ್ ಅವರ ಪತಿ ಉಮೇಶ್ ರವರನ್ನು ಕರೆಸಿ ಇಲ್ಲಿನ ಸಮಸ್ಯೆಗೆ ಸ್ಪಂದಿಸಬೇಕು ಎಂದು ವರದಿ ಮಾಡಿದ್ದೆವು. ಆ ವರದಿಯ ಫಲಶ್ರುತಿ ನೀವೇ ನೋಡ್ತಾ ಹೋಗಿ. ನಮ್ಮ ಕೆಲಸ ಏನೆಂದರೆ ಪ್ರತಿ ಊರಿನಲ್ಲೂ ಇರತಕ್ಕಂಥ ಸಮಸ್ಯೆಗಳನ್ನು ತೋರಿಸೋದಷ್ಟೇ. ಆದರೆ ಆ ಭಾಗದ ನಾಯಕ ಆ ಸಮಸ್ಯೆಯನ್ನು ಸ್ಪಂದಿಸಿ ಆ ಸಮಸ್ಯೆಗೆ ಪರಿಹಾರ ಸೂಚಿಸ್ತಾನಲ್ಲ, ಅವರೇ ನಿಜವಾದ ನಾಯಕ. ಈಗ ಪ್ರತಿ ಸರಿನೂ ಜನಗಳು ಇದನ್ನ ಸಮಸ್ಯೆ ನಿಮ್ಮ ಹತ್ರ ಹೇಳ್ತಾನೆ ಇರ್ತಾರೆ. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಯಾಕೆ ಒದಗಿಸಿಲ್ಲ ಅಂತ ಪರಿಹಾರ ಈಗ ಆಲ್ರೆಡಿ ಒಂದು ಡ್ರೈನ್ ಮಾಡಿದ್ದೇವೆ. ಈಗ ಆಲ್ರೆಡಿ ನೀರು ಹೋಗ್ತಿದೆ, ನೀವು ನೋಡ್ತಾ ಇದ್ದೀರಿ. ಈಗ ಕಂಪ್ಲೀಟ್ ಸೇರಿಸಬೇಕು. ಆಲ್ರೆಡಿ ಸೇರಿಸಿದ್ವಿ, ಟೆಂಡರ್ ಆಗಿದೆ. ಕೇವಲ ಒಂದು ತಿಂಗಳ ಹಿಂದೆ ನಡೆದಿರ್ತಕ್ಕಂತಹ ಈ ಸಮಸ್ಯೆಗೆ ಇವತ್ತು ಪರಿಹಾರ ಸಿಕ್ಕಿದ ಹಾಗೆ ಆಗಿದೆ. ಇಲ್ಲಿಯ ಸಾರ್ವಜನಿಕರ ಅಭಿಪ್ರಾಯ ಮತ್ತು ನಮ್ಮ ವರದಿಗೆ ಸಿಕ್ಕ ಫಲಶ್ರುತಿ ಎಂದೇ ಹೇಳಬಹುದು. ಈಗ ಇಲ್ಲಿ ನಡೀತಾ ಇರತಕ್ಕಂತಹ ಭೂಮಿ ಪೂಜೆ ಕಾರ್ಯಕ್ರಮ ಯಾವುದು ಗೊತ್ತಾ? ಇಷ್ಟು ತನಕ ನಾವೇನು ಸಮಸ್ಯೆ ಹೇಳಿದ್ವಲ್ಲ, ಆ ಸಮಸ್ಯೆಗೆ ಪರಿಹಾರ ಈ ಕ್ಷೇತ್ರದ ಅಂದರೆ ಉತ್ತರ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳಾದ ಎಸ್ ಮಲ್ಲಿಕಾರ್ಜುನ್ ಅವರು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವುದಕ್ಕೆ ಇಲ್ಲಿನ ಒಂದು ಭೂಮಿ ಪೂಜೆ ಅಂದರೆ ಇಲ್ಲಿನ ಒಂದು ಕೆಲ ಡ್ರೈನೇಜ್ಗಳು ಮತ್ತು ಸಿಸಿ ರಸ್ತೆಗಳಿಗೆ ಭೂಮಿ ಪೂಜೆ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 60 ಲಕ್ಷ ರೂಪಾಯಿ ಕಾಮಗಾರಿ ಕಾರ್ಯಕ್ರಮ ಇದು. ಕೃಷ್ಣ ಬಾ ಮುಂದೆ ಬಾ